ಅವನು ID ಕಾರ್ಡ್ ತೋರ್ಸಪ್ಪ ನಿಮ್ದು ಅಂತ ಕೇಳಿದೀವಿ ನಾವು. ಅವ್ನು ಯಾವುದೇ ID ಕಾರ್ಡ್ ಇಲ್ಲ. ಅವಾಗ ಅಲ್ಲಿದ್ದವ್ರು ಹೇಳಿದ್ರು ಅವನಿಲ್ಲ ಅಧಿಕಾರಿ ಅಲ್ಲ ಅಂತ. ಅಧಿಕಾರಿ ಅಲ್ಲದೆ ಇರ್ತಕ್ಕಂಥವ್ನಿಗೆ ಏನ್ ಕೆಲಸ ಇಲ್ಲಿ ಹೋಗಿ ಅಂತೇಳಿ ಕೇಳಿದೀವಿ. ನ್ಯಾಯ ಕೇಳೋದು ತಪ್ಪ ಹಾಗಾದ್ರೆ? ರೈತರ ಪರವಾಗಿ ಮಾತಾಡ್ತಕ್ಕಂಥ ತಪ್ಪ ಹಾಗಾದ್ರೆ? ಅಲ್ಲೇ ಮಾಡಿದ್ರು ಸತೀಶ್ ಅವರು ಅಂತ ಆ ವಿಡಿಯೋದಲ್ಲಿ ಇದೆ, ನೀವು ನೋಡ್ಬೋದು. ನೀನು ಆಚೆಗೆ ಹೋಗು ಅಂತ ಹೇಳಿ ನಾವೇ ತಳ್ಳಿದೀವಿ. ಅದ್ ನಾನ್ ತಳ್ಳಿದಲ್ಲ, ಅಲ್ಲಿದ್ದಂತ ಸೆಕ್ರೆಟರಿಗಳು ನಮ್ಮ ರೈತರೇನಿದ್ರು ಅವ್ರು ತಳ್ಳಿರ್ತಕ್ಕಂಥದ್ದು. ಆಚೆ ಹೋಗು ಅಂತೇಳಿ ಸ್ವಲ್ಪ ಏರ್ ಧ್ವನಿಯಲ್ಲಿ ಹೇಳಿದ್ದೀನಪ್ಪ. ರೈತರ ನೋವು ಕಷ್ಟ ಏನು ಅಂತ ನನಗೆ ಗೊತ್ತಿದೆಯಲ್ಲಪ್ಪ. 100 ಗ್ರಾಮ್ ಹಾಲು ಹಾಕಿ ತರ್ತಕ್ಕಂಥ 1.5 ಲಕ್ಷ ಲಂಚ ಕೊಡಿ ಎಲೆಕ್ಷನ್ ಮಾಡ್ಲಿಕ್ಕೆ ಅಂತಾರೆ. ನೋವಾಗೋದಿಲ್ಲ ಅವನಿಗೆ? ಆ ನೋವು ಸ್ವಲ್ಪ ವಾಯ್ಸ್ ಜೋರಾಗಿ ಬಂದಿದೆ ನನ್ಗೆ ಅಷ್ಟೇ. ಹಂಗಾಗಿ ಯಾವುದೇ ನಾವು ವಿದ್ಯಾವಂತನಪ್ಪ. ನಾನೇ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಹೋಗ್ಲಿ? ನ್ಯಾಯ ಕೇಳೋದು ಅಲ್ಲೇ ಅನ್ನೋದಾದ್ರೆ ಇನ್ಮೇಲೆ ಎಲ್ಲಾ ಅಧಿಕಾರಿಗಳು ಬ್ರೋಕರ್ ಇಟ್ಕೊಂಡು ದುಡ್ಡು ವಸೂಲಿ ಮಾಡಿ ಅಂತ ಹೇಳ್ಬೇಕಾಗ್ತದೆ. ಸರಿನಾ? ಅದು ಯಲಹಂಕ ವಲಯದಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಅಲೆ ಸೃಷ್ಟಿ ಆಗುತ್ತೆ ಅಂತ ಜನ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲಪ್ಪ ಜನ ಮಾತಾಡ್ಬೇಕದು. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ರೈತರಿಗೆ ಬಡವರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ, ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾ ಇದೀನಿ. ಅದನ್ನ ಯಾರು ಕೂಡ ತಡಿಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಬಡವರಿಗೆ ಸಹಾಯ ಮಾಡೋದನ್ನ, ಹಾಲು ಉತ್ಪಾದಕರಿಗೆ ಸಹಾಯ ಮಾಡ್ತಕ್ಕಂಥದನ್ನ, ನಾನು ಕೆಲಸ ಮಾಡ್ತಕ್ಕಂಥದನ್ನ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರಂಗ ಅನ್ಕೊಂಡಿದ್ರೆ ಅವ್ರ ಕನಸದು.